ಹ್ಯಾಪಿ ಶಿವರಾತ್ರಿ 2026 ಫ್ರೆಂಡ್ಸ್. ಇವತ್ತು ನಾವು ಟೆರೆಸ್ ಗಾರ್ಡನಿಂದ ಜೇನು ಪೆಟ್ಟಿಗೆಯಿಂದ ಹಾರ್ವೆಸ್ಟ್ ಮಾಡಿದಂಥ ಜೇನು ಸ್ವಲ್ಪ ಅದ್ರ ಬಾಕ್ಸಿಗೆ ವಾಪಸ್ ಕೊಟ್ಟು, ಹಾಗೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳಿದ್ರು ಉತ್ತರ ಕನ್ನಡದಿಂದ, ದಿನೇ ದಿನೇ ಈ ಜೇನುತುಪ್ಪನ ಹೇಗೆ ತಿನ್ನೋದು ಏನು ಅಂತ. ನಾನು ಹೇಳಿದೆ, ನಮ್ಮ ದೇಶದಲ್ಲಿ ಜೇನುತುಪ್ಪನ ಬರೀ ನಾವು ಔಷಧಿಯಾಗಿ ಒಂದು ಸ್ಪೂನ್ ಯಾವಾಗಲೂ ಕೆಮ್ಮು ಹಿಂಗೆ ಬಂದಾಗ ತಿಂತೀವಿ ವಿನಃ ಅದನ್ನೊಂದು ಸೂಪರ್ ಫುಡ್ಡಾಗಿ ಕನ್ಸಿಡರೇ ಮಾಡಲ್ಲ. ದೋ ಹನಿ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಸೂಪರ್ ಫುಡ್ ಕ್ಯಾಟಗರಿ ಅಲ್ವಾ. ನೋಡಿ ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಒಬ್ಬ 10 ಗ್ರಾಮಿಂದ 30 ಗ್ರಾಮು ಜೇನನ್ನು ನಾವು ಸವಿತೀವಿ. ಅದು ಕೋವಿಡ್ ಟೈಮಲ್ಲಿ ಇದು ಒಂದು 10 ಗ್ರಾಮಿಂದ 30 ಗ್ರಾಮಿಗೆ ಹೋಗಿದ್ದು ಕೋವಿಡ್ ಟೈಮಲ್ಲಿ. ಇಲ್ಲ ಅಂದರೆ 10 ಗ್ರಾಮ್ ಅರೌಂಡ್ ಇದ್ದೀವಿ ನಾವು. ಅದೇ ಈ ಯುರೋಪ್ ಕಂಟ್ರೀಸ್, ಆಮೇಲೆ ಈ ಸೆಂಟ್ರಲ್ ಆಫ್ರಿಕಾ ಅಂತ ಒಂದು ಕಂಟ್ರಿ ಇದೆ ಫ್ರೆಂಡ್ಸ್, ಅಲ್ಲಿ ಒಬ್ಬ ಮನುಷ್ಯ ಒಂದು ವರ್ಷದಲ್ಲಿ 3 kg ಜೇನುತುಪ್ಪವನ್ನು ಕನ್ಸ್ಯೂಮ್ ಮಾಡ್ತಾರೆ. ಯಾಕೆ? ಅದ್ರ ಮಹತ್ವ ನಾವು ನಮ್ಮ ಆಯುರ್ವೇದಿಕಲ್ಲಿ ಎಷ್ಟು ಹೇಳಿದಾರಂತ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಾವು ಎಲ್ಲ ಒಂದು ಸ್ಟ್ರಾಬೆರಿ, ಅವಕ್ಯಾಡೋ, ರಾಸ್ಬೆರಿ ಇವೇನಿದಾವೆ ನೋಡಿ, ಆಮೇಲೆ ಅವ್ರ ಜೋಡಿ ಕನ್ಸ್ಯೂಮ್ ಮಾಡ್ತೀವಿ. ಲೆಮನ್ನು ಬ್ರೆಡ್ ಜೋಡಿನೂ ತಿಂತೀವಿ. ಹಾಗಾಗಿ ನಾನು ಹೇಳೋದೇನಂತಂದರೆ, ಈ ಮಕ್ಕಳಿಗೆ, ಈ ಎಲ್ಲ ವಯಸ್ಕರಿಗೆ ಈ ಲಿಕ್ವಿಡ್ ಗೋಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಕನ್ಸ್ಯೂಮ್. ಥ್ಯಾಂಕ್ ಯು.